ಪೂಜೆ ಎಲ್ಲ ಬೆಳಿಗ್ಗೆನೇ ಸ್ಟಾರ್ಟ್ ಆಗ್ಬಿಟ್ಟಿದೆ. 9 ಗಂಟೆಗೆ ಅಂದ್ರೆ 10:30. ನಾವು 9 ಗಂಟೆಗೆ ಅದಕ್ಕೆ ಇದು ಮಾಡಿದ್ರು. ನಾನು ಸುಮ್ಮನೆ ಆಗೋದು. ನನಗೂ ಅನ್ಕೊಂಡೆ ಫೋನ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಕೈ ಬಿಡ್ಲಿಲ್ಲ. ಅದ್ ನೋಡು ಇದು ನೋಡು ಏನ್ ಸುಮ್ನೆ ಪೂಜೆ ಮಾಡೋದು ಎಲ್ಲ ಮನೆ ಕಳ್ಸೋದು ಅಷ್ಟೇ. ಎಷ್ಟು ಬೆಳಾಡಿದ್ ಗೊತ್ತಾ ಬಾ ಅಂತನಾ? ಆಚೆ ಬಿಟ್ಬಿಟ್ಟು ಬಂದ್ಬಿಟ್ರಿ ಅನ್ಸ್ತಾ ಇಲ್ಲ. ಇದು ಹರೀಶಪ್ಪ ಫೇವ್ರೇಟ್ ಸಾಂಗು. ಹರೀಶಣ್ಣ ಫೇವ್ರೇಟ್ ಸಾಂಗ್ ನೆನೆ ಯಾವ್ದು ಹಾಕಿತ್ತಲ್ಲ ಅದು ಕಾಂದ. ಇವತ್ತು ಆಶಕ್ಕ ಅವ್ರ ಮನೇಲಿ ಮನೆ ದೇವ್ರದ್ದು ಪೂಜೆ ಇತ್ತು ಅಂತ ಎಲ್ಲರೂ ಬೆಳಿಗ್ಗೆನೇ ಅಲ್ಲಿ ಆಶಕ್ಕ ಮನೆಗೆ ಹೋಗ್ಬಿಟ್ಟು ನಾನು ಸುಧಕ್ಕ ಮತ್ತು ನಮ್ಮ ಆಂಟಿ ಹೋಗಿರಲಿಲ್ಲ, ಇನ್ನೆಲ್ಲರೂ ಹೋಗಿದ್ರು. ಇವಾಗ ಮಧ್ಯಾಹ್ನಕ್ಕೆ ನಾವು ಮಟನ್ ಬಿರಿಯಾನಿ ಮಾಡಿದರು ನಮ್ಮಣ್ಣ. ಇವಾಗ ಎಲ್ಲರೂ ಈಚೆಗಡೆ ಕುತ್ಕೊಂಡು ತಿಂತಾಯಿದ್ವಿ. ಒಂಥರ ಚೆನ್ನಾಗಿರುತ್ತೆ ಈಚೆಗಡೆ ಕುತ್ಕೊಂಡು ತಿನ್ನೋದು. ಮತ್ತು ತಿರ್ಗಾ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು ಅದು ಒಂದು. ಮತ್ತು ಈಚೆಗಡೆ ಕುತ್ಕೊಂಡು ಎಲ್ಲರೂ ಒಂಥರ ಔಟ್ಸೈಡ್ ತಿನ್ನೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಮಟನ್ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು. ಮಧ್ಯಾಹ್ನ ಲಂಚ್ಗೆ ಅಂತ ಇವತ್ತು ಮಾಡ್ಕೊಂಡಿದ್ವಿ. ಇವತ್ತು ಫ್ರೈಡೇ ವ್ಲಾಗ್ ಇದು. ಇದಾದಮೇಲೆ ವೆಜ್ ನನ್ನ ತಂಗಿನೂ ಬಂದಿತ್ತು. ಅವರೆಲ್ಲ ವೆಜ್, ಅವ್ರದ್ದು ಮನೆ ದೇವ್ರದ್ದು ಪೂಜೆ ಇತ್ತು ಅಂತ ಆಶಕ್ಕ ಮತ್ತು ನನ್ನ ತಂಗಿದು ಮತ್ತು ಆಶಕ್ಕದು ಸೇಮ್ ಮನೆ ದೇವರು. ಅವ್ರದ್ದು ಮನೆ ದೇವ್ರ ಪೂಜೆ ಇತ್ತು ಅಂದ್ಬಿಟ್ಟು ಅವರೆಲ್ಲ ವೆಜ್. ಅವರು ದೀರ್ಘ ದೊಡ್ಡ ದೇವರಾಗೋವರೆಗೂ ಅವರು ತಿನ್ನಂಗಿಲ್ಲ ನಾನ್ ವೆಜ್ ಅಂದ್ಬಿಟ್ಟು ಇವರೆಲ್ಲ ಒಳಗಡೆ ಫ್ರೈಡ್ ರೈಸು ಮತ್ತು ಪನ್ನೀರ್ ಅದೆಲ್ಲ ತರಿಸ್ಕೊಂಡು ಒಳಗಡೆ ತಿಂತಾಯಿದ್ರು. ನಾವು ಈಚೆಗಡೆ ಮಟನ್ ಬಿರಿಯಾನಿ ಮಾಡಿದ್ವಿ. ಸೊ ಈಚೆಗಡೆ ನಾವೆಲ್ಲರೂ ಊಟ ಮಾಡಿಕೊಂಡು ಬಂದ್ವಿ. ಇದಾದಮೇಲೆ ನಾವು ಒಂದು ಡ್ಯಾನ್ಸ್ ಸೆಷನ್ ಥರ ಮಾಡೋಣ ಅಂದ್ಬಿಟ್ಟು ನಾವು ಹಾಲಿಡೇಸಿಗೆ ಬಂದಾಗ ಪ್ರತಿಯೊಂದು ಥರನೂ ಎಲ್ಲ ಥರನೂ ಎಂಜಾಯ್ ಮಾಡ್ತಾಯಿರ್ತೀವಿ ನಾವು. ಡ್ಯಾನ್ಸ್ ಆಡೋದಾಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಮತ್ತು ತಿರ್ಗಾ ಬೇರೆ ಆಟ ಆಡೋದು ಅದೆಲ್ಲನೂ. ಸೊ ಹಂಗೆ ಎಲ್ಲನೂ ಒಂದೊಂದು ಕಡೆ ಡೈವರ್ಟ್ ಹಾಕ್ಕೊಂಡು ಇದಂತೂ ಹಾಡು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಇನ್ನೊಂದು ನಾವು ಅಪ್ಲೋಡು ಮಾಡಿದ್ವಿ ಅದು. ಇವಾಗ ನಾನು ಸಾಂಗ್ಸ್ ಎಲ್ಲ ಹಾಕಿ ಅದು ಹಾಕೋಕ್ಕಾಗಲ್ಲ, ಸೊ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಇವತ್ತು ಎಲ್ಲರೂ ಆಡಿದ್ವಿ ಡ್ಯಾನ್ಸು ಮಧ್ಯಾಹ್ನ. ಅದಾದಮೇಲೆ ಇವರಿಬ್ಬರು ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡ್ತಾಯಿದ್ದಾರೆ ಅವ್ರದ್ದು ಮನೆ ದೇವ್ರ ಬಗ್ಗೆ. ಅವ್ರ ಮನೇಲಿ ಯಾವಾಗ ಬರುತ್ತೆ ದೇವರು, ಇವ್ರದ್ದು ಯಾವಾಗ ಬರುತ್ತೆ, ಏನೇನು ಪ್ರೊಸೀಜರು ಏನು ಅಂತೆಲ್ಲ ಅವ್ರದ್ದಂತೂ ಬಂದಾಗಿಂದ ಅದೊಂದೇ ಡೀಪ್ ಡಿಸ್ಕಷನ್ ಮಾಡ್ತಾನೆ ಇದ್ರು ಅವರಿಬ್ಬರು. ಸೊ ಇಲ್ಲಿ ಹುಡುಗರೆಲ್ಲ ಆಲ್ರೆಡಿ ಮಲ್ಕೊಳ್ಳೋಕ್ಕೆಲ್ಲ ಹಾರಿಸಿದ್ರು. ಅದಕ್ಕೆ ಮುಂಚೆ ಎಲ್ಲ ಆಟ ಆಡ್ತಾಯಿದ್ರು. ನನ್ನ ತಂಗಿ ಇವತ್ತು ಮನೆಗೆ ವಾಪಸ್ ಹೋಗ್ತಾಳೆ. ಅವಳು ಅವ್ರದ್ದು ಕ್ಲೀನಿಂಗು ಪೂಜೆ ಅದೆಲ್ಲ ಇರೋದ್ರಿಂದ ಅವಳು ಈ ಸತಿ ಹಾಲಿಡೇಸಿಗೆ ಅವಳು ಜಾಯ್ನ್ ಆಗ್ತಾಯಿಲ್ಲ. ಸೊ 1 ಡೇ ಮಾತ್ರ ಅವಳು ಬಂದು ಹೋದ್ಲು. ಅವಾಗ್ಲೇ ಓಯ್ ಅಂದಿದ್ದಾಳೆ ಮಲ್ಕೊಳಕ್ಕೆ. ಇನ್ನೊಂದ್ಸತಿ ಮಾಡ್ಲಾ? ಇನ್ನೇನು ನಾವು ಎಲ್ಲ ಮಲ್ಕೊಳ್ಳೋಷ್ಟೊತ್ತಿಗೆ ಇವರಿಬ್ಬರು ನನ್ನ ವ್ಲಾಗ್ ನೋಡ್ತಾಯಿದ್ರು. ಮಮ್ಮಿ ಮತ್ತು ಆಶಕ್ಕ ಅವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಅವರು ಫುಲ್ಲು ಡೀಪ್ ಡಿಸ್ಕಷನ್ ಏನೋ ಮಾಡಿಕೊಂಡು ಅದಾದಮೇಲೆ ತಿರ್ಗಾ ನೆಕ್ಸ್ಟ್ ಡೇ ಸ್ಯಾಟರ್ಡೇ ವ್ಲಾಗ್ ಇದು. ಸ್ಯಾಟರ್ಡೇ ಮಾರ್ನಿಂಗೇ ಉಪ್ಪಿಟ್ಟು ಮಾಡಿದ್ದೆ. ನಂದು ಇವತ್ತು ಟಿಫನ್ ನಾನು ಮಾಡಿದ್ದೆ ಉಪ್ಪಿಟ್ಟು, ಮತ್ತು ಇದು ಗೊಜ್ಜು ಅವಲಕ್ಕಿಗೆ ಮಮ್ಮಿ ರೆಡಿ ಮಾಡಿದರು. ಆಮೇಲೆ ಇವತ್ತು ಶಾವಿಗೆ ಮಾಡೋಣ ಅಂದ್ಬಿಟ್ಟು ಅದು ನಮ್ಮ ದೊಡ್ಡಮ್ಮ ಎಲ್ಲ ಶಾವಿಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಇದು ಗೊಜ್ಜು ಅವಲಕ್ಕಿ, ಇದು ನನಗೂ ಗೊತ್ತಿಲ್ಲ ಹೆಂಗೆ ಮಾಡೋದು ಏನು ಅಂತ. ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಜಸ್ಟ್ ನಾನು
ಉಪ್ಪಿಟ್ಟು ಎಲ್ಲ ರೆಡಿ ಆಗಿತ್ತು. ಸೊ 2 ಬ್ರೇಕ್ಫಾಸ್ಟ್ ಇದು. ಮತ್ತು ಬ್ರೇಕ್ಫಾಸ್ಟ್ ಇನ್ನೊಂದು 11-12 ಗಂಟೆ 11:15 ಅಷ್ಟೊತ್ತಿಗೆ ತಿರ್ಗಾ ಶಾವಿಗೆನೂ ರೆಡಿ ಆಗಿತ್ತು. ಶಾವಿಗೆ ತಿನ್ನೋರು ಶಾವಿಗೆನೂ ತಿಂತಾಯಿದ್ರು. ಇದೆಲ್ಲ ರಾಗಿ ಸೋಸ್ತಾ ಇದ್ದಾರೆ ಶಾವಿಗೆ ಮಾಡೋದಕ್ಕೆ. ರಾಗಿ ಶಾವಿಗೆ ಮಾಡ್ತಾ ಇರೋದು. ಮತ್ತು ಕಾಯಿ ಹಾಲು ಮತ್ತು ಇವತ್ತು ರಸ. ಇಷ್ಟೇ ಇವತ್ತು, ಇನ್ನೇನು ಜಾಸ್ತಿ ಮಾಡಲ್ಲ ಅಂತ ಅಂದ್ಕೊಂಡ್ವಿ. ರಾತ್ರಿಗೆ ಬೇಕಾದ್ರೆ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಇವಾಗ ಎಲ್ಲ ಆಲ್ಮೋಸ್ಟ್ ನಾವು 20+ ಮೆಂಬರ್ಸ್ ಇದ್ವಿ, ಮತ್ತು ಕಿಡ್ಸ್ ಎಲ್ಲ ಸೇರಿ ನಾವು. ಹಂಗಾಗಿ ಇವಾಗ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಇದಾಗಿರ್ಬೋದು, ಅದೆಲ್ಲ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ನಾವು ಏನು ಮಾಡ್ತಾಯಿದ್ವಿ ಏನು ಅಂತೆಲ್ಲನೂ. ಅಂದರೆ ಡಿಶಸ್ ಎಲ್ಲ ಎಲ್ಲರೂ ಒಂದೊಂದು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಎಲ್ಲ ಒಬ್ಬರೇ ಮಾಡಿದ್ರೆ ಬರ್ಡನ್ ಆಗುತ್ತೆ. ಸೊ ಇವತ್ತು ಒಂದು ಸ್ವಲ್ಪ ಮೊಸರು ಒಗ್ಗರಣೆ ಅಂದರೆ ಸಾರು ಥರ ಅದು ಮಾಡಿಕೊಂಡು, ರಸ, ಬೋಂಡ, ಶಾವಿಗೆ, ಕಾಯಿ ಹಾಲು, ಮತ್ತು ಮಾರ್ನಿಂಗು ಉಪ್ಪಿಟ್ಟು ಮಾಡಿದ್ದು. ಇವತ್ತೂ ಅಷ್ಟೇ ಎಲ್ಲರೂ ಈಚೆ ಕೂತ್ಕೊಂಡು ರಸ, ಉಪ್ಪಿಟ್ಟು, ನೆಲ್ಲಿಕಾಯಿ ಚಿತ್ರಾನ್ನ, ವಾಂಗಿಬಾತ್, ನೆನ್ನೆಲ್ಲ ಬಿರಿಯಾನಿ ಪಾರ್ಟಿ ಆಯ್ತಿಲ್ಲಿ. ಇವಾಗ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರು ಮಾಡ್ತಾವ್ರೆ. ದೇವ್ರು ಐತೆ ಅವ್ರದ್ದು 10ನೇ ತಾರೀಕು. ಅದಕ್ಕೆ ಏನು ದೇವ್ರು ಆಂಟಿ? ಬೇರೆ ದೇವರು, ಆನೆ ದೇವರು. ಈಗ ಇಲ್ಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು ಒಟ್ಟಿಗೆ. ಇವತ್ತು ನೈಟ್ ರೊಟೀನ್ ನಾವು ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ. ನಾನು ಎಲ್ಲ ವ್ಲಾಗಲ್ಲೂ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ನಾನು ಮಶ್ರೂಮ್ ಗ್ರೇವಿ ಯಾವ ಥರ ಮಾಡೋದು ಅಂತ. ತುಂಬ ಚೆನ್ನಾಗಿ ಬರುತ್ತೆ ಅದು ಟೇಸ್ಟು. ಇವತ್ತು ಅಷ್ಟೇ ಇಲ್ಲಿ ಟ್ರೈ ಮಾಡಿದೆ, ಎಲ್ಲರಿಗೂ ಇಷ್ಟ ಆಯಿತು ಮಶ್ರೂಮ್ ಗ್ರೇವಿ. ಇವಾಗೆಲ್ಲ ಫಸ್ಟು ಮಕ್ಕಳನ್ನೆಲ್ಲ ಕುಣಿಸ್ಬಿಟ್ಟು ಮತ್ತು ದೊಡ್ಡವರೆಲ್ಲ ತಿನ್ನೋರಿದ್ರೆ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾವು ಕುತ್ಕೊಳ್ಳೋಣ ಅಂತ. ಸುಧಾಕ ಇವತ್ತು ಫಂಕ್ಷನ್ಗೆ ಹೋಗಿದ್ರು, ಅಲ್ಲಿ ಫಂಕ್ಷನ್ ಇತ್ತು ಅಂತ ಅಟೆಂಡ್ ಮಾಡಿಕೊಂಡು ನೈಟ್ ಬರ್ತೀನಿ ಅಂತ. ಹಂಗಾಗಿ ಇಲ್ಲಿ ಸುಧಾಕ ಇಲ್ಲ. ಇವಾಗ ಆಶಕ ಅದೇ ಚಪಾತಿ ಎಲ್ಲ ಸುಡ್ತಾ ಇದ್ದಾರೆ. ಫಸ್ಟು ದೋಸೆ ಹಾಕಿದ್ವಿ, ದೋಸೆ 1 ರೌಂಡು ಮಕ್ಕಳಿಗೆಲ್ಲ. ಆಮೇಲೆ ಚಪಾತಿ ರೈಸ್ ಇದು ಮಾಡಿದ್ವಿ. ತಿರ್ಗಾ ರಸನೂ ಮಾಡಿದ್ವಲ್ಲ, ಶಾವಿಗೆ ಎಲ್ಲ ಮಧ್ಯಾಹ್ನನೇ ಎಲ್ಲ ಖಾಲಿ ಮಾಡಿದ್ವಿ. ಇವಾಗ ಎಲ್ಲರೂ ಒಂದೊಂದು ಇದರಲ್ಲಿ ಬ್ಯುಸಿಯಾಗಿದ್ವಿ. ಬೆಳಗ್ಗೆ ಒಬ್ಬರು ಫೋನು, ಒಬ್ಬರು ಏನೇನೋ ಮಾಡಿಕೊಂಡು ಮಾತಾಡಿಕೊಂಡು, ತಿರ್ಗಾ ಬೆಳಗ್ಗೆನೇ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು ನಮ್ಮದೆಲ್ಲ. ಬೆಳಗ್ಗೆನೇ ಮಾತಾಡಿಕೊಂಡು ಅದು ಇದು ಡಿಸ್ಕಷನ್ಸ್ ಇದ್ದೇ ಇರುತ್ತೆ. ಸೊ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಎಲ್ಲಿ ಟೈಮ್ ಸಿಗುತ್ತೋ ಎಲ್ಲರೂ ಸೇರ್ಕೊಂಡಿರ್ತೀವೋ ಅಲ್ಲಿ ಏನಾದರೂ ಒಂದು ಟಾಪಿಕ್ ತೊಗೊಂಡು ಮಾತಾಡ್ತಾ ಇರ್ತೀವಿ. ಇದೇ ಕಲರ್ ಇರಬೇಕು, ಯೂನಿಫಾರ್ಮ್ ಕಲರು. ನಮ್ಮ ಪಾವನಿಗೆ ದುಬೈಗೆ ಹೋಗ್ಬಿಟ್ಟು ಬಂದಾಗ ಸ್ಟ್ರೇಟ್ ಇತ್ತು ನೋಡ್ರಿ, ಕಲರು ಹಿಂಗಿದ್ರೆ ಹಿಂಗೆ. ಅವ್ರ ಮ್ಯಾಮ್ ಕೇಳಿದ್ರೆ ಒಟ್ಟು ನೀ ಸ್ಟೈಲು ಅಂತ ಕೇಳೋರು. ಎಸ್ ಮ್ಯಾಮ್ ಅಂತ ಹೇಳ್ಬಿಟ್ಟು ಬಂದವರು. ಇಲ್ಲಿ ಪಾವನಿ ಫುಲ್ ಹಿಂಗೆ. ಅದು ಸ್ನಾನ ಮಾಡಿದ್ರೆ ಮಾರನೇ ದಿವಸಕ್ಕಂತೂ ಫುಲ್ ಅನ್ಕೋಬಹುದು ಅವ್ರ ಮಮ್ಮಿ ಎಷ್ಟು ಸ್ಟೈಲಿಶ್ ಆಗಿ. ಅವ್ರು ನೋಡೋದ್ರೆ ನನ್ನ ಇವತ್ತು ಈವ್ನಿಂಗು ನಾವು ಎಲ್ಲ ಕ್ಲೀನೆಲ್ಲ ಮಾಡ್ಕೋತಾ ಇದ್ವಿ. ಯಾಕಂದರೆ ಇಲ್ಲಿ ಇದು ಹೆಲ್ಪರ್ಸ್ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಎಲ್ಲ ಒಂದೊಂದು, ಒಬ್ಬೊಬ್ಬರು ಕಿಚನ್ ಕ್ಲೀನಿಂಗು, ಒಬ್ಬರು ವಾಷಿಂಗ್ ಡಿಪಾರ್ಟ್ಮೆಂಟು, ಒಬ್ಬರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಆ ಥರ ಎಲ್ಲನೂ ಡಿವೈಡ್ ಮಾಡಿಕೊಂಡು ಮಾಡ್ಕೋತಾ ಇದ್ವಿ. ನಾನು ಆಶಕ ಎಲ್ಲ ಕಸ ಎಲ್ಲ ಗುಡಿಸ್ಕೊಳ್ಳೋದಿತ್ತು, ಅದೆಲ್ಲ ಮಾಡ್ಕೋತಾ ಇದ್ವಿ. ಮತ್ತು ಮಕ್ಳಿಗೆ ಸ್ನಾನ ಮಾಡಿಸೋದು ಅದು ಇದು ಎಲ್ಲ ಈವ್ನಿಂಗೇ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ರೆ ನಾಳೆಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು 2 ಡೇಸ್ ಅವರು ಬರಲ್ಲ ಅಂತ ಹೇಳಿದರು. ಹಂಗಾಗಿ
ಸೊ ಎಲ್ಲ ಇವಾಗ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ತಿರ್ಗಿ ನಾವೆಲ್ಲ ಹೆಂಗಿದ್ರು ಮಾತಾಡೋಕ್ಕೆ ಅದಕ್ಕೆಲ್ಲ ಕುತ್ಕೊತೀವಲ್ಲ ಕಿಚನ್ ಕ್ಲೀನಿಂಗು ಎಲ್ಲನೂ ಕಿಚನ್ ಕ್ಲೀನಿಂಗ್ ಒಬ್ಬರು ಮಾಡ್ಕೋತಾಯಿದ್ರು. ಇಲ್ಲಿ ನಾವು ಹಾಲ್ ಕ್ಲೀನಿಂಗ್ ಒಬ್ಬರು, ತಿರ್ಗಿ ರೂಮಲ್ಲಿ ಒಬ್ಬರು ಆ ಥರ ಎಲ್ಲ ಮಾಡ್ಕೊತಾ ಇದ್ವಿ. ಸೊ ಇದು ಇದಾದಮೇಲೆ ಎಲ್ಲ ಕಿಚನ್ನಿಗೆ ಬಂದ್ವಿ. ಕಿಚನಲ್ಲಿ ಏನು ಇರುತ್ತಲ್ಲ ಈವ್ನಿಂಗ್ ರೊಟೀನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಈಚೆ ಎಲ್ಲ ಒಟ್ಟಿಗೆ ಹೋಗೋಣ ಮಕ್ಕಳಿಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.